ಗಿಲ್ಲಿ ಅವರು ನಿನ್ನ ಅಕ್ಕನಂತಾರೆ ಆ ವಿಡಿಯೋ ನೀವು ನೋಡಿರ್ಬೇಕು ಸರ್. ನಾನು ಆ ಟೈಮಲ್ಲಿ ಒಳಗಿರಲಿಲ್ಲ, ಆದರೆ ಆಚೆ ಬಂದಮೇಲೆ ಆ ವಿಡಿಯೋ ನೋಡಿದ್ದೀನಿ. ಅದಕ್ಕಿಂತ ಜಾಸ್ತಿ ಅಲ್ಕಾಮಾತ್ ಬೈದಿದ್ದಾನೆ, ಎಲ್ಲರಿಗೂ ಇರಿಟೇಷನ್ ಮಾಡಿದ್ದಾನೆ, ಆಮೇಲೆ ಎಲ್ಲರ ಜೊತೆನೂ ಮಿಸ್ಬಿಹೇವ್ ಮಾಡಿದ್ದಾನೆ, ಕಳ್ತನ ಮಾಡಿದ್ದಾನೆ. ಎಷ್ಟು ಕೆಟ್ಟವನು ಅಂದರೆ ಲೈಫಲ್ಲಿ ನಾನು ಅವನಷ್ಟು ಕೆಟ್ಟವನು, ಅಷ್ಟು ಕೊಳಕ, ಅಷ್ಟು ಕಳ್ಳ ನಾನು ಲೈಫಲ್ಲಿ ನೋಡಿಲ್ಲ. ಅಷ್ಟು ಇರಿಟೇಷನ್ ಕ್ಯಾರೆಕ್ಟರ್ ಅವನು. ಆದರೆ ಆಚೆ ಜನಗಳು ಜಾತ್ರೆ ಮರಳೋ ಇದು ಮರಳೋ ಆ ಥರ ಅವನಿಗೆ ಬರೀ ಕಾಮಿಡಿ ಮಾತ್ರ ತೋರಿಸ್ತಾ ಇರೋದ್ರಿಂದ ಅವನ್ನ ಅಷ್ಟು ಒಳ್ಳೆಯವ್ರು ಅಂದ್ಕೊಂಡಿದ್ದಾರೆ. ಇದೇ ಥರ ಅಲ್ಕಾಮಾತ್ ಎಲ್ಲರಿಗೂ ಅವಮಾನ ಮಾಡಿದ್ದಾನೆ. ಅದು ಬಿಟ್ಟು ಬಿಟ್ಟು ತಿನ್ನಕ್ಕೆ ಬಂದಿದೆಯಾ ಆ ಥರ ಒಂಥರ ಇನ್ಸಲ್ಟ್ ಆಗಂಗೆ ಅಂತ. ಅವ್ರು ಎಷ್ಟೇ ದೊಡ್ಡ ಮನುಷ್ಯರು ಇರಲಿ, ಏಜಲ್ಲಿ ಇವ್ರಿಗಿಂತ ದೊಡ್ಡವ್ರು ಇರಲಿ, ಒಬ್ರಿಗೂ ಬಿಡ್ದಂಗೆ ಏಕವಚನದಲ್ಲಿ, ಆಮೇಲೆ ಅವ್ರ ಹತ್ರ ಚೀಪಾಗಿ ಮಾತಾಡೋದು, ಅಷ್ಟು ಕಂಡಮ್ ಆಗಿ ಮಾತಾಡ್ತಾನೆ, ಇನ್ಸಲ್ಟ್ ಮಾಡ್ತಾನೆ. ನಂದೇ ವಿಷಯನೇ ಬರಲಿ, ನಂದು ಏನಾರು ಹೇಳ್ಕೊಳ್ತಾ ಇದ್ರೆ, ಇವಾಗ ನಂದು ಎಷ್ಟು ಇಂಟರ್ವ್ಯೂ ಬಂದಿದೆ, ಎಷ್ಟು ನ್ಯೂಸ್ ಚಾನಲ್ ಬಂದಿದೆ, ಏನಾರು ಒಂದು ಹೇಳ್ಕೊಳಕ್ ಹೋದ್ರೆ ಎಪ್ಪು ಅಂದ್ಬಿಡೋದು, ಆ ಥರ ಅಲ್ಲಲ್ಲೇ ಕಂಡಮ್ ಮಾಡೋದು, ಒಂಥರ ತುಂಬ ಇರಿಟೇಷನ್ ಕ್ಯಾರೆಕ್ಟರ್. ಅಂದರೆ ನಾವು ಏನು ಅಲ್ಲಿ ಮಾತಾಡೋಕ್ಕೆ ಆಗಲ್ಲ, ಇವನು ಒಬ್ಬನೇ ಮಾತಾಡಬೇಕು, ಬಿಟ್ಟು ಇಲ್ಲಿ ಒಬ್ಬರೇ ಮಾತಾಡಬೇಕು, ಇನ್ಯಾರೂ ಮಾತಾಡಬಾರ್ದು. ಆ ಥರ ಓಲ್ ಇದನ್ನ ಅಂದರೆ ಇವಾಗ ನೀವೇನಾದ್ರು ಮಾತಾಡ್ತಾ ಇದ್ರೆ ನಿಮ್ಮ ಮೇಲೆ ಕಾನ್ಸಂಟ್ರೇಟ್ ಆಗುತ್ತೆ ಅಂದ್ಬಿಟ್ಟು ಅವ್ನು ಏನು ಮಾಡ್ತಾನೆ, ನಿಮಗೆ ಎದುರಿಸ್ಬಿಡ್ತಾನೆ ಅಂದರೆ ಅವಮಾನ ಥರ ಮಾಡಿಬಿಡ್ತಾನೆ. ನೀವು ಅವತ್ತೆಲ್ಲ ಮೂಡ್ ಆಫ್ ಆಗಿ ಫುಲ್ಲು ಡಲ್ಲಾಗಿ ಇರ್ತೀರ. ಇವರೊಬ್ಬನೇ ಅದನ್ನೆಲ್ಲ ಕಂಟೆಂಟ್ ಎಲ್ಲ ಇವನೇ ತಿನ್ಕೊಳ್ತಾ ಇರ್ತಾನೆ. ಆ ಥರ ಸ್ಟ್ರಾಟಜಿ ಇದು ಮಾಡ್ತಾ ಇದ್ದಾನೆ. ಆದರೆ ಅವನ ಕ್ಯಾರೆಕ್ಟರ್ ಮಾತ್ರ ವರ್ಸ್ಟ್. ಜನ ಮಾತ್ರ ಅದು ಏನು ಅಂತಾನೆ ಗೊತ್ತಿಲ್ಲ, ಆ ಲೆಕ್ಕಕ್ಕೆ ಅವನಿಗೆ ಎಲ್ಲ ಹೊಗಳ್ತಾ ಇದ್ದಾರೆ. ಆದ್ರೆ ಇರೋದ್ರಲ್ಲಿ ಎಲ್ಲರೂ ಒಳ್ಳೆಯವರೇ, ಅವನು ಒಪ್ಪನ್ ಬಿಟ್ಟು ಅಷ್ಟು ಕಚಡ ಕ್ಯಾರೆಕ್ಟರ್ ನನ್ನ ಲೈಫಲ್ಲಿ ನೋಡಿಲ್ಲ. ಸರ್, ಇದು ಆಗಿದ್ದು 48ನೇ ಎಪಿಸೋಡ್, 73ನೇ ನಡೀತಾ ಇದೆ. ಆದ್ರೆ ಯಾಕೆ ಬಿಗ್ ಬಾಸ್ ಇನ್ನೂ ಆಕ್ಷನ್ ತಗೊಂಡಿಲ್ಲ? ಏನು ಅಂತ ಗೊತ್ತಿಲ್ಲ. ಅವನು ನೋಡಿ ಅಷ್ಟು ಹೈಲೈಟ್ ಆಗಲಿಲ್ಲ. ಅಂದ್ರೆ ಅದು ಅಕ್ಕನಂತ ನಾನು ಮೊನ್ನೆನೋ ನೋಡಿದ್ದದು, ನನಗೂ ಯಾರು ಕಳಿಸಿದ್ದದು, ಅದು ಆ ಥರ ಬೈದಿರೋದು. ಆದ್ರೆ ನಾವು ಸಾಕ್ಷಿ ಒಳಗಡೆ